ಸಿಂಗಾರ ಜೊತೆಗಿದೆ ಹಳದಿಯ ರಂಗೇರಿದೆ ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ. ಆಗಮಿಸುತ್ತಿದೆ ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಗತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಇದು ಈ ದಶಕಂಠನ ಹೆಗ್ಗಳಿಕೆ. ಬಾಲ್ಯದಲ್ಲಿ ಹೇಗಿದ್ದೆ, ಹೇಗೆ ಮೇಲಕ್ಕೆ ಏರಿದೆ. ಕಣ್ಣಿದ್ದವರು ಕಂಡಿದ್ದಾರೆ, ಕಿವಿ ಇದ್ದವರು ಕೇಳಿದ್ದಾರೆ. ಪ್ರಪಂಚವೇ ಗುರುತಿಸಿದೆ. ಮಾಡಿದ ಸಾಧನೆ ಅನನ್ಯ, ಏರಿದ ಎತ್ತರ. ಇದನ್ನೆಣಿಸುವಾಗ ನನಗೆ ಧನ್ಯತಾ ಭಾವನೆ. ಒಂದು ಕಾಲಕ್ಕೆ ರಾಕ್ಷಸ ವಂಶ ಅಳಿವಿನಂಚಿನಲ್ಲಿತ್ತು. ನನ್ನ ಅಜ್ಜನಾದ ಸುಮಾಲಿ ಅವರ ಆಶಯದಂತೆ ತನ್ನ ಎಲ್ಲ ಸುಖ ಭೋಗಗಳನ್ನು ತ್ಯಾಗ ಮಾಡಿ ನನ್ನಮ್ಮ ಕೈಕಸೆ ವಿಶ್ವವಸು ಮಹಾಮುನಿಗಳ ಸೇವೆಯನ್ನು ಗೈದು 4 ಮಕ್ಕಳನ್ನು ಪಡೆದಳು. ದಶಕಂಠ, ಕುಂಭಕರ್ಣ, ಶೂರ್ಪನಖ,
ವಿಭೀಷಣ. ಇಂದು ಅಮ್ಮನ ಆಶಯ ಏನು, ಅದನ್ನು ಈಡೇರಿಸುವಲ್ಲಿ ಹಿರಿಯವನಾದ ನಾನು ಯಶಸ್ವಿಯಾಗಿದ್ದೇನೆ ಎನ್ನುವ ಪರಮ ತೃಪ್ತಿ ಇದೆ. ಮಾಡಿದಂತಹ ಸಾಧನೆಯ ದಾರಿಯಲ್ಲಿ 7 ಬೀಳುಗಳು ಇದ್ದವು. ಮೇಲಕ್ಕೆ ಏರುವಾಗ ಕೆಳಕ್ಕೆ ಜಾರಿದ್ದೂ ಇದೆ. ಆದರೆ ಅಲ್ಲಿಯೇ ನಿಲ್ಲದೆ ಮತ್ತೆ ಮೇಲೆ ಏರಿದ್ದೇನೆ. 3 ಲೋಕಗಳೇನು 14 ಲೋಕಗಳನ್ನು ತನ್ನ ಅಂಕೆಯಲ್ಲಿಟ್ಟು ಆಡಳಿತ ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಸೃಷ್ಟಿಕರ್ತನಾದ ಬ್ರಹ್ಮದೇವನವರ ಬಲ, ಆರಾಧ್ಯ ಮೂರ್ತಿಯಾದ ಪರಮೇಶ್ವರನ ಅನುಗ್ರಹ, ಆ ಮೂಲಕವಾಗಿ ರಾವಣಾಲೋಕ ರಾವಣ ಎನ್ನುವ ನೆಗಳತೆಗೆ ಪಾತ್ರನಾಗಿದ್ದೇನೆ. ಒಂದು ಕಾಲಕ್ಕೆ ನಮ್ಮವರಾದಂತಹ ರಾಕ್ಷಸರೇ ಹೊಂದಿಕೊಂಡೇ ಇದ್ದದ್ದು ಲಂಕಾದ್ವೀಪ ಕುಬೇರನ ಆಡಳಿತದಲ್ಲಿತ್ತು. ಆ ಲಂಕೆಯನ್ನು ಸೆಳೆದು ನಮ್ಮವರಾದಂತಹ ದಾನವರಿಗೆ ವಾಸಸ್ಥಾನವನ್ನಾಗಿಸಿಕೊಟ್ಟೆ. ಪುಷ್ಪಕ ವಿಮಾನವನ್ನು ನನ್ನದಾಗಿಸಿ ಅದರ ಮೂಲಕ ದಿಗ್ವಿಜಯದ ಜೈತ್ರಯಾತ್ರೆಯನ್ನು ಕೈಗೊಂಡೆ. ತಲೆ ಎತ್ತಿ ನಿಂತಹ ಜೀವವರ್ಗವನ್ನೆಲ್ಲ ತಮ್ಮ ಬಾಹುಬಲದಿಂದಲೇ ಸದೆ ಬಡಿದು ಅಪಾರವಾದ ಸಂಪತ್ತನ್ನು ಲಂಕೆಯಲ್ಲಿ ತುಂಬಿಸಿದೆ. ಆ ಮೂಲಕ ಸ್ವರ್ಣ ಲಂಕೆಯಾಯಿತು. ಇದಿಷ್ಟೇ ಅಲ್ಲ, ವೇದಾಂಗಗಳನ್ನು ಶ್ರುತಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಮೂಲಕ ರಾವಣನ ಪಾಂಡಿತ್ಯ ಏನು ಲೋಕ ಗುರುತಿಸುವಂತೆ ಮಾಡಿದೆ. ರಾಕ್ಷಸರನ್ನು ತುಚ್ಛವಾಗಿ ಕಾಣುತ್ತಿದ್ದವರೆಲ್ಲರೂ ಇಂದು ನನ್ನ ಮುಂದೆ ಕೈ ಕಟ್ಟಿ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡಿದ್ದೇನೆ. ಅಜ್ಜನ ಆಶಯ, ಅಮ್ಮನದ್ದಾದಂತಹ ಕನಸು, ಅವೆಲ್ಲವೂ ಮೈವತ್ತು ಬಂದಂತಹ ಈ ರಾವಣನ ಸಾಧನೆ, ಇದನ್ನು ಇಂದು ಲೋಕ ಕೊಂಡಾಡುತ್ತಾ ಇದೆ. ಆದರೆ ಎಷ್ಟು ಸಾಧನೆಗಳೇ ಇರಲಿ, ಸದಾ ಕ್ರಿಯಾಶೀಲನಾಗಿರುವುದೇ ನನ್ನ ಯಶಸ್ವಿನ ಇನ್ನೊಂದು ಗೊಟ್ಟು. ಆದ್ದರಿಂದಲೇ ಇಂದು ಹೊಸತೊಂದು ಯೋಚನೆ. ಏನು? ಮತ್ತೇನೂ ಅಲ್ಲ, ಭೂಮಿಯಲ್ಲಿರುವ ಭೂಮಿ ಪಾಲಕರು ನನ್ನ ಕುರಿತಾಗಿ ಯಾವ ಭಾವವನ್ನು ಹೊಂದಿದ್ದಾರೆ. ನಾನೇ ಭೂಮಿಯನ್ನು ಸುತ್ತಿ ಅದನ್ನು ತಿಳಿಯಬೇಕು. ಹಾಗಾದರೆ ಹೇಗೆ? ನಮಗೇನೂ ಕಷ್ಟವಿಲ್ಲ. ಇಚ್ಛಿಸಿದ ಮಾತ್ರಕ್ಕೆ ನಾವು ಎಲ್ಲಿಗೆ ಹೋಗಬೇಕು ಎಲ್ಲ ಕಡೆಗಳಲ್ಲಿಯೂ ಕೊಂಡೊಯ್ಯುವಂಥ ಶಕ್ತಿ ಒಂದೇ ದಿನದಲ್ಲಿ ಪುಷ್ಪಕ ವಿಮಾನಕ್ಕೆ ಇದೆ. ಆದ್ದರಿಂದಲೇ ನಿರ್ಣಯಕ್ಕೆ ಬಂದಿದ್ದೇನೆ. ಏನು? ವಿಮಾನವನ್ನು ಏರಿ ಭೂಮಿಯನ್ನು ಸಂಚರಿಸುತ್ತೇನೆ. ಇನ್ನು ತಡ ಯಾಕೆ? ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗುವುದಕ್ಕಾಗಿ ವಿಮಾನವನ್ನು ಏರಿ ಹೊರಡುತ್ತೇನೆ ಭೂ ಸಂಚಾರಕ್ಕೆ. ಏನು ಚೋದ್ಯವೇನಿದು ಏನಿದು?
ಮುಳುಗಿಸುವುದಲ್ಲಿ ಹೋಗಿಯೇ ಎತ್ತಲಣಿಗೈದು ಭಾರಕ್ಕೆ ಬಾಗಿ ಸಾಗಲನು ಕೈವಾರಲ್ಲ ಬೆಣ್ಣಾಗಿಯೇ ಓಹೋ ಪಣವಿದ ನೀ ಪರಿಜನಕ ಕೈ ತೀರ್ಪನೆ ಏನಿದು ಚೋದ್ಯ ಏನಿದು ಏನಿತಿ ಸಭೆಯ ವಿಶೇಷ ಸಂಭ್ರಮವಿದು ಏನಿದು ಏನಿದು ಮುಂದುವರಿಯುತ್ತಿರುವಂತೆ ನನ್ನ ಗಮನ ಒಂದೆಡೆ ಸೆಳೆಯುತ್ತಾ ಇದೆ. ಎಲ್ಲಿ ಏನು ಎಂದು ಯೋಚಿಸಿದರೆ ಮಿಥಿಲಾ ನಗರದ ಕಡೆಗೆ ತಡ ಮಾಡದೆ ನೇರವಾಗಿ ಬಂದು ಮಿಥಿಲೆಯನ್ನು ಸೇರಿದ್ದೇನೆ. ಬಂದು ನೋಡಿದರೆ ಏನೋ ಸಡಗರದ ವಾತಾವರಣ, ಗದ್ದಲ, ಅಸಂಖ್ಯಾತ ಮಂದಿ ನೆರೆದಿದ್ದಾರೆ. ಯಾಕೆ ಏನು ವಿಚಾರ ಎನ್ನುವ ಹಾಗೆ ಯೋಚಿಸಿದರೆ ಎಲ್ಲವೂ ನನಗೆ ತಿಳಿದು ಬಂತು. ಇಲ್ಲಿ ಸ್ವಯಂವರದ ಸಂಭ್ರಮ. ಇಲ್ಲಿಯ ಅರಸನಾದ ಜನಕ ಪಣವೊಂದನ್ನು ಇರಿಸಿದ್ದಾನೆ. ಇರಿಸಿದಂಥ ಬಿಲ್ಲನ್ನು ಯಾವಾತ ಭಂಗಿಸುತ್ತಾನೆ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತೇನೆ. ವಿಚಿತ್ರವಾದ ಪಣ. ಬುದ್ಧಿವಂತನೆನಿಸಿದಂತಹ ಜನಕ ಯಾಕೆ ಹುಬ್ಬನಾಗಿ ಈ ನಿರ್ಣಯವನ್ನು ಕೈಗೊಂಡ? ಇಲ್ಲದೆ ಹೋದರೆ ಈ ವಿಚಿತ್ರವಾದ ಪಣ ಇರಲಿ, ನನಗೇನು, ಪ್ರವೇಶಿಸಿದ್ದೇನೆ ಮಿಥಿಲೆಯನ್ನು. ಆದ್ದರಿಂದಲೇ ನೇರವಾಗಿ ಸಭಾಸ್ಥಾನವನ್ನು ಸೇರಿದೆ. ಏನು ನೋಡಿದರೆ ಆಳೆತ್ತರದ ಬಿಲ್ಲನ್ನು ಇರಿಸಿದ್ದಾರೆ. ಒಂದೆಡೆಯಲ್ಲಿ ಅದೆಷ್ಟೋ ಅರಸು ಮಕ್ಕಳು ನೆರೆದಿದ್ದಾರೆ. ಮದುವೆಯಾಗಬೇಕು ಎನ್ನುವ ಆಸೆಯಿಂದಲೋ ಏನೋ ಧನುಸ್ಸನ್ನು ಭಂಗಿಸುವುದಕ್ಕೆ ಪ್ರಯತ್ನಿಸಿ ಸಫಲರಾಗದೆ ಕೆಲವರು ಬದಿಗೆ ಸರಿದಿದ್ದಾರೆ. ಕೆಲವರು ಏಳಲಾರದ ಸ್ಥಿತಿಯಲ್ಲಿದ್ದಾರೆ. ಅಯ್ಯೋ, ದುರ್ಬಲರಾದಂತಹ ಇವರು ಇದಕ್ಕಿಂತ ಹೆಚ್ಚಿನದ್ದನ್ನು ಮಾಡುವುದಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಮತ್ತೊಂದೆಡೆ ನೋಡಿದರೆ ಹೂಮಾಲೆಯನ್ನು ಕೈಯಲ್ಲಿ ಹಿಡಿದು ವರಿಸುವುದಕ್ಕೆ ಸಿದ್ಧಳಾದಂತಹ ಬಾಲೆ ಸಣ್ಣವಳೇ ಇದ್ದಾಳೆ. ಆದರೂ ಅಮಿತ ಸೌಂದರ್ಯದ ರಾಶಿ, ಮೋಹನಕಾರಿಯಾದಂತಹ ಈಕೆ. ಇದನ್ನು ನೋಡಿದಾಗ ಹೇಗೋ ಬಂದಿದ್ದೇನಲ್ಲ, ನಾನೊಂದು ಪ್ರಯತ್ನ ಮಾಡಿದ್ರೇನು ಆದೀತು. ಧನುಸ್ಸನ್ನು ಭಂಗಿಸುವ ಮೂಲಕ ಈ ಬಾಲೆಯನ್ನು ನನ್ನವಳನ್ನಾಗಿಸುತ್ತೇನೆ. ಸರಿ. ಆಮೇಲೆ ಲಂಕೆಯನ್ನು ಸೇರಿಕೊಳ್ಳುತ್ತೇನೆ. ಆದ್ದರಿಂದ ತಡ ಮಾಡುವುದಲ್ಲ, ಇಲ್ಲಿರುವವರನ್ನೆಲ್ಲ ಬದಿಗೆ ಸರಿಸಿ ಮುಂದೆ ಬಂದಿದ್ದೇನೆ. ಎತ್ತುತ್ತೇನೆ ಬಿಲ್ಲನ್ನು. ರಕ್ಕಸನುರುಳಲು ಕಂಡು ಸಭೆ ನಕ್ಕುದು ಅಣಗವಿದೆಂದು, ಸಭೆ ನಕ್ಕುದು ಅಣಗವಿದೆಂದು ಈಕೆಲ್ಲ ವೀಕ್ಷಿಸಿಗೂಳ ಹುಕ್ಕಿದ ರೋಷದಿ ಬೇಡ.
ನೋಡಿದರೆ ಸಿಂಗಾರ ಜೊತೆಗಿದೆ ಹಳದಿಯ ರಂಗೇರಿದೆ. ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ. ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ. ಧನುವನ್ನು ಭಂಗಿಸುವುದಕ್ಕೆ ನಾನು ಅಸಮರ್ಥನಾದೆ. ಹೋಗಲಿ ಬಿಡಿ. ಯಾರ ಧನುಸ್ಸು? ನನ್ನ ಆರಾಧ್ಯ ಮೂರ್ತಿಯಾದ ಪರಮೇಶ್ವರ ಶಿವ ಧನುಸ್ಸು ಇದು. ದೇವರಿಗಿಂತ ಯಾವತ್ತೂ ನಾನು ಸಣ್ಣವನೇ. ನನಗೇನೂ ಬೇಸರವಿಲ್ಲ. ಆದರೆ ಈ ಕಡೆ ನೋಡಿದರೆ ಸೇರಿದವರೆಲ್ಲರೂ ಕೂಡ ನಗುತ್ತಾ ಇದ್ದಾರೆ. ಏನಾಗಿದೆ ನಗುವುದಕ್ಕೆ? ನನಗಿಂತ ಮೊದಲು ಬಂದವರು ಅದೆಷ್ಟೋ ಮಂದಿ ಇಲ್ಲಿ ಬಿದ್ದವರೇ ಅಲ್ವೇ? ಹೌದು, ಬಿದ್ದವರು ಎದ್ದಿದ್ದಾರೆ. ಶಕ್ತಿ ಇದ್ರೆ ಮತ್ತೆ ನಡೆದು ಹೋದಾರು. ಹಾಗೆಂದು ನಾನು ಸೋತ ಕ್ಷಣದಲ್ಲಿ ಇಂತಹ ನಗು ಯಾಕೆ? ಅರ್ಥವಾಯಿತು. ಅಪಹಾಸ್ಯ. ಈ ಕಡೆ ಸೂಕ್ಷ್ಮವಾಗಿ ದಿಟ್ಟಿಸಿ ನೋಡಿದರೆ ಈ ಹುಡುಗಿಯು ಕಿರುನಗೆಯನ್ನು ಸೂಸುತ್ತಾ ಇದ್ದಾಳೆ. ಜನಕನ ಮಗಳು ಸೀತೆ, ಸಣ್ಣವಳು. ಹಾಗೆಂದು ಇಲ್ಲಿ ನನಗಾದಂಥ ಅಪಮಾನ ಇದು ಸಣ್ಣದಲ್ಲ. ಯಾವ ಕಾಲಕ್ಕೂ ಕೂಡ ಇದು ಪ್ರತೀಕಾರವನ್ನು ತೀರಿಸತಕ್ಕ ವಿಷಯವೇ. ಆದ್ದರಿಂದ ಬೆಳೆಯಲಿ ಈಕೆ ಎಷ್ಟು ದೊಡ್ಡವಳಾಗುತ್ತಾಳೆ ನಾನು ನೋಡುತ್ತೇನೆ. ಇಂದು ಕೈ ತಪ್ಪಿದರೇನು, ಇಂದಲ್ಲ ನಾಳೆಯಲ್ಲ ಇನ್ನೊಂದು ದಿನ, ಯಾವ ರೀತಿಯಲ್ಲಾದರೂ ಕೂಡ ಈ ಸೀತೆಯನ್ನು ಸೆಳೆದು ಒಯ್ಯದೇ ಇದ್ದರೆ ನಾನು ದಶಕಂಠನಲ್ಲ. ಇದು ರಾವಣನ ಛಲ. ನೆನಪಿರಲಿ. ಇನ್ನು ನನಗೆ ಇಲ್ಲಿ ಏನು ಕೆಲಸ? ನಾನು ಹೊರಟಂತ ಗುರಿಯೇ ಬೇರೆ. ಆ ಗಮ್ಯ ಸ್ಥಾನವನ್ನು ನನಗೆ ಸೇರಬೇಕು. ಆದ್ದರಿಂದ ಈ ಸಭೆಯಿಂದ ನಿರ್ಗಮಿಸುತ್ತೇನೆ.
ಅಪ್ಪನೇ, ಏನಾಗಿ ಹೋಯಿತು? ಮಗಳಾದಂಥ ಸೀತೆಯನ್ನು ಯೋಗ್ಯ ವರನಿಗೆ ಕೊಡಬೇಕು ಹೇಳುವಂಥ ನಿಟ್ಟಿನಲ್ಲಿ ಇಟ್ಟಂಥ ಪಣವೇ ಕಠಿಣವಾಗಿ ಹೋಯಿತೆ. ಯಾರೊಬ್ಬರೂ ಶಿವಧನಸ್ಸನ್ನು ಹೆದೆಯೇರಿಸಲು ಶಕ್ತರಾಗ್ತಾ ಇಲ್ಲವೇ? ಏನು ಮಾಡಲಿ ನಾನು? ಕಿರು ನಗೆಯೊಳಗ ವಿಶ್ವಾಮಿತ್ರ ರಾಮನಂ ಪರಿಕಿಸಿದೊಡೆ ಅವನೆದ್ದು ಕೈ ಮುಗಿದು ಮನದೊಳಗೆ ಸ್ಮರಿಸಿದ ಕುಲದೈವ ಗುರುಗಳವು ತಂದೆ ತಾಯಂದಿರವು ನೆನೆದು ಬಳಿಕ ಧನುವನ್ನು ಎತ್ತಲು ಎಲ್ಲರೂ ಅಸಮರ್ಥರಾದ ಕಾಲಕ್ಕೆ ಗುರುಗಳ ಮುಖವನ್ನೊಮ್ಮೆ ಅವಲೋಕಿಸಿದೆ. ಕಿರುನಗೆಯನ್ನೇ ಸೂಸಿದರಲ್ಲ, ಅದರ ಅರ್ಥ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನಾನು, ಹೌದು, ಧನುವನ್ನು ಎತ್ತುವುದಕ್ಕೆ ಅವರ ಸೂಚನೆ ಇದೆ ಅಂತ ತಿಳಿಯಿತು. ಹಾಗಾಗಿ ಮನಸ್ಸಿನಲ್ಲೇ ಪಿತನಾದಂತಹ ದಶರಥ ಭೂಪಾಲನನ್ನು ನೆನೆಸಿಕೊಂಡವನಿದ್ದೇನೆ. ಗುರುಗಳಾದಂತಹ ವಸಿಷ್ಠರಿಗೆ ಇಲ್ಲಿಂದಲೇ ಪ್ರಣಾಮಗಳನ್ನು ಸಲ್ಲಿಸಿದವನಿದ್ದೇನೆ. ಇಲ್ಲಿಯ ತನಕ ಬರುವುದಕ್ಕೆ ಕಾರಣೀಭೂತರಾದಂತಹ ವಿಶ್ವಾಮಿತ್ರ ಮಹರ್ಷಿಗಳ ಪದ ಪದ್ಮಗಳಿಗೆ ಎರಗಿದವನಿದ್ದೇನೆ. ಕುಲದೇವರಾದಂತಹ ರಂಗನಾಥ ಸ್ವಾಮಿಯನ್ನ ಮನಸ ಸ್ಮರಿಸಿಕೊಳ್ಳುತ್ತಾ ಧನುವನ್ನ ಎತ್ತುತ್ತೇನೆ.
ತಂದೆಯವರು ಮದುವೆಯ ಸ್ವಯಂವರವನ್ನು ನಡೆಸಿದವರಿದ್ದಾರೆ. ಪಣದಲ್ಲಿ ಎಲ್ಲ ರಾಜಕುಮಾರರು ಸೋತವರಿದ್ದಾರೆ. ಆದರೆ ವಿಶ್ವಾಮಿತ್ರರೊಡನೆ ಬಂದ ರಾಜಕುಮಾರ ಆ ಶಿವಧನಸ್ಸನ್ನು ಹೆದೆಗೇರಿಸಿದವನಿದ್ದಾನೆ. ಅದನ್ನು ನಾನು ನನ್ನ ಕಣ್ಣಾರೆ ಕಂಡವಳಿದ್ದೇನೆ. ಆಹಾ, ಎಂತಹ ಮನ್ಮಥ ಸ್ವರೂಪಿ ಈತ! ಆತನನ್ನು ನನ್ನ ಪತಿಯಾಗಿ ಪಡೆಯಲು ಇದು ನನ್ನ ಪೂರ್ವಜನ್ಮದ ಫಲ. ಆದ್ದರಿಂದ ಪಣದ ಪ್ರಕಾರ ನನ್ನ ಕೈಯಲ್ಲಿ ಹಿಡಿದಿರುವ ಹೂಮಾಲೆಯನ್ನು ಎಲ್ಲರಿಗೂ ವಂದಿಸುತ್ತಾ ಎಲ್ಲರ ಸಮ್ಮುಖದಲ್ಲಿ ಆತನಿಗೆ ತೊಡಿಸುತ್ತೇನಂತೆ. ಧನ್ಯನಾದೆ, ಧನ್ಯನಾದೆ. ಸೀತೆಯನ್ನ ಯೋಗ್ಯನಾದಂಥ ವರನಿಗೆ ವಿವಾಹ ಮಾಡಿಕೊಡಬೇಕು ಎಂಬ ದೃಷ್ಟಿಯಿಂದ ನಾನಿರಿಸಿದಂಥ ಪಣವನ್ನು ಶ್ರೀರಾಮಚಂದ್ರ ಗೆದ್ದುಕೊಂಡ. ಆ ಶಿವಧನುಸ್ಸನ್ನು ಹೆದೆಯೇರಿಸಿ ಭಂಗಿಸುವುದರ ಮೂಲಕ ಆ ಪಣವನ್ನು ಗೆದ್ದುಕೊಂಡು ಆ ಸೀತೆ ಅವನ ಕೊರಳಿಗೆ ಮಾಲೆ ಹಾಕುವುದರ ಮೂಲಕ ಅವನನ್ನು ವರಿಸಿದರು. ಧನ್ಯವಾಯಿತು ನನ್ನ ಜನ್ಮ, ಸಾರ್ಥಕವಾದ ಜನ್ಮವನ್ನು ನಾನು ಹೊಂದಿದೆ. ಆದರೆ ಇನ್ನು ಮುಂದೆ ವಿಧಿವತ್ತಾಗಿ ಅವಳನ್ನು ವಿವಾಹ ಮಾಡಿಕೊಡಬೇಕಲ್ಲವೇ? ಅದಕ್ಕಾಗಿ ಊರ್ಮಿಳೆಯೋ ಲಕ್ಷ್ಮಣಗೆ ಶ್ರುತ ಕೀರ್ತಿ ಶತ್ರುಹಗೆ ಧೀರ ಭರತನಿಗೆ ಮಾಂಡವಿಯು ಜಾತೆಯೇನುತ ಈ ರೀತಿ ನಿಶ್ಚಯಿಸಿ ಕಲ್ಯಾಣ ವಾರ್ತೆಯನು ಸಾರಿದನು. ಸಕಲ ಜಗವರಿಗೆ ಮುದಗೊಳ್ಳುತ್ತ ಪಣವನ್ನು ಗೆದ್ದುಕೊಂಡಂಥ ಶ್ರೀರಾಮಚಂದ್ರನಿಗೆ ಮಗಳಾದಂಥ ಸೀತೆಯನ್ನು ವಿಧಿವತ್ತಾಗಿ ವಿವಾಹ ಮಾಡಿಕೊಡಬೇಕಾದ್ದು ನನ್ನ ಧರ್ಮ. ಅದಕ್ಕೋಸ್ಕರವಾಗಿ ಕುಶಧ್ವಜನನ್ನು ಕೂಡ ಬರಹೇಳಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಚಾರನ ಮುಖೇನವಾಗಿ ದಶರಥ ಚಕ್ರವರ್ತಿಗೆ ಓಲೆಯೊಂದನ್ನು ಕಳುಹಿಸಿ ವಿಚಾರವನ್ನು ಅವರಿಗೆ ತಿಳಿಸಿದವನಿದ್ದೇನೆ. ಅವರೆಲ್ಲರೂ ಕೂಡ ಸಪರಿವಾರವಾಗಿ ಮಿಥಿಲೆಗೆ ಬರಬೇಕು ಎಂಬುದಾಗಿ ಆಮಂತ್ರಣವನ್ನು ಕೊಟ್ಟಿದ್ದೇನೆ. ಆಮಂತ್ರಣಕ್ಕೆ ಹೋಗೊಟ್ಟು ದಶರಥ ಚಕ್ರವರ್ತಿ ಸಪರಿವಾರಕನಾಗಿ ಇಲ್ಲಿಗೆ ಆಗಮಿಸಿದವನು ಇದ್ದಾನೆ. ಈ ಸಂದರ್ಭದಲ್ಲಿ ನನ್ನ ಸೀತಾದೇವಿಯನ್ನು ರಾಮಚಂದ್ರನಿಗಿತ್ತು ವಿವಾಹ ಮಾಡುವುದೆಂದಲೂ, ಅದೇ ರೀತಿಯಾಗಿ ನನ್ನ ಮಗಳಾದಂಥ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ವಿವಾಹ ಮಾಡುವುದೆಂದು, ಅದೇ ರೀತಿಯಾಗಿ ತಮ್ಮ ಕುಶಧ್ವಜನ ಮಕ್ಕಳಾದಂಥ ಮಾಂಡವಿಯನ್ನು ಭರತನಿಗೂ ಹಾಗೆ ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೂ ವಿವಾಹ ಮಾಡಿಕೊಡುವುದು ಎಂಬುದಾಗಿ ನಾವೆಲ್ಲರೂ ಇದ್ದು ತೀರ್ಮಾನಿಸಿದವರಿದ್ದೇವೆ. ಆದ್ದರಿಂದ ಇನ್ನು ಮುಂದಕ್ಕೆ ವೈಭವದಿಂದ ಸೀತಾರಾಮ ಕಲ್ಯಾಣೋತ್ಸವವು ಜರಗಬೇಕಷ್ಟೇ. ಬಾವಾ, ನಿಮ್ಮ ಓಲೆಗೆ ಮನ್ನಣೆ ಕೊಟ್ಟು ಇಲ್ಲಿವರೆಗೆ ಬಂದವ ನಾನು. ಈ ಸೀತಾ ಕಲ್ಯಾಣ ಇದರಲ್ಲಿ ಭಾಗಿಯಾಗಬೇಕಂತಾದ್ರೆ ನಮಗೆ ಮತ್ತಿಲ್ಲದ ಸಂತೋಷ. ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾಗಿಗಳಾಗಬೇಕು. ಆದ್ದರಿಂದ ಏನೇನು ವ್ಯವಸ್ಥೆ ಆಗಬೇಕು ಅದೆಲ್ಲ ಸಿದ್ಧತೆ ಆಗಿದೆ. ಬಹಳಷ್ಟು ಮಂದಿ ಸೇರಿದ್ದೀರಾ, ನಡೆಯಲಿ ಅಂತ ಇಲ್ವೇ? ಸೀತಾರಾಮ ಕಲ್ಯಾಣೋತ್ಸವವು ವೈಭವದಿಂದ ನೆರವೇರಲಿ. ಗುರುವ ಸಿದ್ಧರ ಮುಂದಿರಿಸಿ ತಾಪುರದ ಮಾರ್ಗವ ಬಿಡಿದು ಬರುತ್ತೀರಿ. ಅರಶುಧರ ಪರಿಯರಿದು ತಾನಿದಿರಾದ ಆ ಪಥದಿ ಭೃಗುವಂಶದರಾಗಿ ಜಮದಗ್ನಿಯ ಮಗನಾಗಿ ಜಗತ್ತಿನಲ್ಲಿ ಸಾಧಿಸಿದ್ದು ಅದೆಷ್ಟು. ಒಂದು ಕಾಲಕ್ಕೆ ತಾಮಸ ಪ್ರವೃತ್ತಿಯನ್ನೇ ಮೆರೆದಂತ ಕ್ಷತ್ರಿಯರ ವಿರುದ್ಧವಾಗಿ ಹೋರಾಡಬೇಕಾದಂತ ಪ್ರಮೇಯ ಎದುರಾದಾಗ ಒಂದಲ್ಲ ಎರಡಲ್ಲ ಹಲವು ಬಾರಿಯ ಹೋರಾಡಬೇಕಾದ ಅವಶ್ಯಕತೆ ಇದೆ ಎನ್ನುವುದನ್ನು ಮನಗಂಡಂತ ನಾನು ಭಾರ್ಗವರಾಮನ ಮಗನಾಗಿ ಜಗತ್ತನ್ನು 21 ಬಾರಿ ಹೋರಾಟವನ್ನು
ಇದೆ. 21 ಬಾರಿಯು ಪ್ರದಕ್ಷಿಣೆಗೈದಂತ ಕಾರಣದಿಂದಲಾಗಿ ಅನೇಕ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡುವ ಮೂಲಕವಾಗಿ ಬ್ರಾಹ್ಮಣ್ಯವೇ ಜಗತ್ತಿನಲ್ಲಿ ಮೆರೆಯಬೇಕು ಎನ್ನುವುದನ್ನು ತೋರಗೊಟ್ಟವನು. ಹಾಗಂತ ಅದು ಸಾಕಾಯಿತು ಎಂಬ ನಿರ್ಧಾರ ಒಂದು ಕಾಲಕ್ಕೆ ಬಂದಾಗ ಗಳಿಸಿದದ್ದೆಲ್ಲ ಏನಿದೆಯೋ ಅದನ್ನೆಲ್ಲ ಕಶ್ಯಪ ಬ್ರಹ್ಮರಿಗೆ ದಾನವಾಗಿಟ್ಟು ಆ ಮೂಲಕವಾಗಿ ನನ್ನದಾದಂತಹ ಕಾಯಕಕ್ಕೆ ಹೊರಡಬೇಕು ಅಂತ ಯೋಚನೆ ಮಾಡುವಂತ ಹೊತ್ತಿನಲ್ಲಿ ತಿಳಿದು ಬಂತಲ್ಲ ಮತ್ತೊಂದು ವಿಶೇಷವಾದಂತಹ ಗಮನ. ಆದ್ದರಿಂದ ಈ ಕಡೆಗೆಲ್ಲ ನಾನಿರಬೇಕಾದದ್ದು, ಸಾಗಬೇಕಾದದ್ದು ದಶರಥ ತನ್ನ ಮಕ್ಕಳನ್ನೊಳಗೂಡಿಕೊಂಡು ಸಾಗಿ ಬರ್ತಾ ಇರುವಂತಹ ಕಾಂತಾರದ ಕಡೆಗೆ. ಆದ್ದರಿಂದ ಇಚ್ಛೆ ಬಂದಂತಹ ಜಾಗಕ್ಕೆ ಗಮಿಸಬಹುದಾದಂತಹ ಶಕ್ತಿ ನನಗಿರುವುದರಿಂದ ನಾನಿನ್ನು ಯೋಚಿಸುವುದಕ್ಕಿಲ್ಲ. ಆ ಕಡೆಗೆ ಸಾಗುತ್ತೇನಂತೆ, ಆ ಕಡೆಗೆ ಬರುವ ಭಾರ್ಗವೇಂದ್ರನನ್ನು ಕಂಡು ದಶರಥಾಯ ಕಂಡು ದಶರಥಾಯ ಶರಣಗೆ ರಗಿ ಪ್ರಾರ್ಥಿಸಿದನು ಪಾಲಿಸೆಂಬುದಾಯ. ಇದು ನಾವು ಮದುವೆಯ ದಿಬ್ಬಣವನ್ನು ತೆಗೆದುಕೊಂಡು ಹೋಗುವಂತದ್ದು. ಅಯೋಧ್ಯೆ ಕಡೆಗೆ ಗಮನ. ನಾವು ಸಂತೋಷದಿಂದ ಹೋಗುತ್ತಿರುವಾಗ ಒಮ್ಮಿನ್ನೊಮ್ಮೆಗೆ ತಾವು ತಮ್ಮ ಆಯುಧವನ್ನು ಜಳಪಿಸುತ್ತಾ ಮುಂದುವರಿದು ಕಂಡಾಗ ನಿನ್ನನ್ನೇ ಕಾಣಬೇಕು ಅಂತಲೇ ಬಂದದ್ದು. ಒಮ್ಮೆಗೆ ಹೆದರಿದ್ದು ಸತ್ಯ. ಯಾಕಂದರೆ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿದವರು, ದುಷ್ಟ ಕ್ಷತ್ರಿಯ ಸಂಹಾರ ಮಾಡಿದವರು. ಆದ್ರೆ ಸ್ವಾಮಿನಿ ಈಗ ಹೇಳುತ್ತಾ ಇದ್ದೇನೆ, ನಾವು ದುಷ್ಟತನವನ್ನು ಮಾಡಿದವರಲ್ಲ. ಮಿಥಿಲಾ ಪಟ್ಟಣದಿಂದ ಮದುವೆಯಾಗಿ ಅಯೋಧ್ಯೆ ಕಡೆಗೆ ಹೊರಟವರು. ಈ ಮದುವೆಯಾಗುವುದಕ್ಕೆ ಬೇಕಾಗಿ ನನ್ನ ಮಗನ ಅಂತ ರಾಮ ಇದು ಸೀತೆಯನ್ನು ಗೆಲ್ಲುವುದಕ್ಕೆ ಬೇಕಾಗಿ ಶಿವಧನುಸ್ಸನ್ನು ಮುರಿದದ್ದು. ಯಾವುದನ್ನು? ಶಿವಧನುಸ್ಸನ್ನೇ. ಸಿಂಗಾರ ಜೊತೆಗಿದೆ, ಹಳದಿಯ ರಂಗೇರಿದೆ. ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ. ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ.
ತೆಗೆದುಕೊಂಡು ಜಗತ್ತೆಲ್ಲ ಸುತ್ತುತ್ತಾ ಇದ್ದಂತಹ ಕಾಲಕ್ಕೆ ನನ್ನ ಗಮನಕ್ಕೆ ಬಂದುದು ದಶರಥ ಸೂನುವಾಗಿ ರಾಮನಾಮದಿಂದ ನೀನು ಮೆರೆಯುತ್ತಾ ಇದ್ದೆ ಎನ್ನುವುದು. ಕೇವಲ ರಾಮನಾಮದಿಂದ ಮೆರೆಯುತ್ತಾ ಇರುವಂತದ್ದು ನನಗೆ ಆಕ್ಷೇಪವಲ್ಲ. ಮತ್ತೆ ನನ್ನ ಗಮನಕ್ಕೆ ಬಂದಂತ ವಿಚಾರವನ್ನೇ ಪ್ರಶ್ನಿಸಬೇಕು ಅಂತ ಬಂದದ್ದು. ಸ್ಪಷ್ಟವಾಯಿತಲ್ಲ ಏನು? ನಿನ್ನ ಅಪ್ಪನೇ ಆಡಿದನಲ್ಲ ಏನು? ಮದುವೆಗೆ ಅಂತ ಮುಂದಾದಂತಹ ಕಾಲಕ್ಕೆ ಎದುರಾದದ್ದು ನಮ್ಮ ಗುರುಗಳಾದಂತ ನಮ್ಮ ದೇವನಾದಂತ ಶಿವಧನಸ್ಸನ್ನು ನೀನು ಮುರಿದದ್ದು. ಅಯ್ಯ, ಸುನಾಭ ನಾಮಕವಾದಂತ ಶಿವಧನಸ್ಸನ್ನು ಹೆದೆ ಏರಿಸುವುದಕ್ಕೆ ಹೊರಟವನು ಬಿಲ್ಲು ವಿದ್ಯೆ ಕಲೀಲಿಲ್ವೇನೋ ನೀನು? ಯಾಕೋ ಕಲಿತ ಬಿಲ್ಲು ವಿದ್ಯೆ ಇದೆ ಅಂತ ಆದ್ರೆ ಹೆದೆ ಏರಿಸುವುದಕ್ಕೆ ಹೊರಟವನು ಹೆದೆ ಏರಿಸುವುದು ಮಾತ್ರ ಮಾಡಬೇಕು. ಆ ಬಿಲ್ಲನ್ನೇ ಮುರಿಯುತ್ತಾನೆ ಅಂತ ಆದ್ರೆ ಇನ್ನೂ ಕೌಶಲ ಸಾಕಷ್ಟು ಸಿದ್ಧಿಸಲಿಲ್ಲ ಎನ್ನುವುದು ಒಂದು ಅರ್ಥ. ಮಾತ್ರವಲ್ಲ, ಧಾರ್ಷ್ಟ್ಯವೋ ಅಹಂಕಾರವೋ ನಿನ್ನಲ್ಲಿ ತುಂಬಿಕೊಂಡಿದೆ ಅಂತ ಅರ್ಥ. ಯಾಕೆ ಅಂತ ಅಂದ್ರೆ ಒಂದು ಧನಸನ್ನು ಎತ್ತಿಕೊಂಡ ಬಳಿಕ ವಿನಿಯೋಗಿಸಬೇಕಾದ ರೀತಿಯಲ್ಲಿ ವಿನಿಯೋಗಿಸಲಿಕ್ಕೆ ಸಾಧ್ಯವಾಗದೆ ಅದನ್ನು ಮುರಿಲಿಕ್ಕೆ ಹೊರಟಿದ್ದಂತಂದ್ರೆ ಒಂದೋ ನಿನ್ನ ಅಸಮರ್ಥ್ಯ ಅಂತ ಅರ್ಥ, ಅದಲ್ಲ ಅಂತಾದ್ರೆ ನಿನ್ನಲ್ಲಿ ಅಹಂಕಾರ ತುಂಬಿದೆ ಅಂತ ಅರ್ಥ. ಎರಡಾದ್ರೂ ಕೂಡ ಪ್ರಶ್ನಿಸಬೇಕಾದಂತಹ ಹೊಣೆ ನನ್ನಲ್ಲೇ ಇದೆ. ಯಾಕೆ ಅಂತಂದ್ರೆ ನಾನು ಆರಾಧಿಸುತ್ತಾ ಬಂದಂತ ಪರಮೇಶ್ವರನಿಂದ ದತ್ತವಾದಂತಹ ಅಸ್ತ್ರ ತಾನೇ ಅದು. ಆದ್ದರಿಂದ ನೀನು ಅದನ್ನು ಮುರಿದದ್ದು ಯಾಕೆ ಅಂತ ನನ್ನ ಪ್ರಶ್ನೆ ಇರುವುದು. ಅಯ್ಯ, ಶಿವಧನಸ್ಸನ್ನು ಮುರಿಯುವ ಮೂಲಕ ಹೆಣ್ಣೊಬ್ಬಳನ್ನು ಗೆದ್ದುಕೊಂಡಿದ್ದೀ ಅಂತ ನೀನು ಬೀಗಬೇಕಾದದ್ದು ಇಲ್ಲ. ಯಾಕೆ ಅಂತ ಕೇಳಿದ್ರೆ ಹೆಣ್ಣನ್ನು ಪಡೆದಂತ ನೀನು ಮುರಿದದ್ದು ಶಿವಧನಸ್ಸು ಎನ್ನುವಂತ ಕಾರಣಕ್ಕೆ ಶಿಕ್ಷಿಸಬಲ್ಲೆ ಅಂತ ನಾನು ಶಿಕ್ಷಿಸಬಲ್ಲೆ ಅಂತ ಎದುರಾದದ್ದು. ಅಯ್ಯ, ಏನು ಮಾಡಬಲ್ಲೆ? ಶಿವಧನಸ್ಸನ್ನು ಮುರಿದವನು ನಿನಗೆ ಮತ್ತೆ ಜೋಡಣೆ ಮಾಡುವುದಕ್ಕಾಗುವುದಿಲ್ಲ. ಕೇವಲ ಶಿವಧನಸ್ಸನ್ನು ಮುರಿದಲ್ಲಿ ನೀನು ಮೆರೀತೀಯಾ? ಅಲ್ಲ, ಇನ್ನೂ ಇದೆ. ಇದು ಪ್ರಚಂಡ ವಿಷ್ಣುಧನವ ರಾಮ, ಮುರಿದದ್ದು ಶಿವಧನಸ್ಸು ಎನ್ನುವಂತ ಕಾರಣಕ್ಕೆ ಅದುವೇ ನಿನ್ನ ಪರಾಕ್ರಮದ ಪ್ರತೀಕವಾಗುವುದಿಲ್ಲ. ಆದ್ದರಿಂದಲೇ ನಾನು ಮತ್ತೆ ನಿನ್ನಲ್ಲಿ ಪ್ರಶ್ನಿಸುವುದಕ್ಕೆ ತೊಡಗಿದ್ದು. ಏನು? ಮುರಿದಂತ ಶಿವಧನಸ್ಸಿಗೆ ವಿರುದ್ಧವಾಗಿ ಅಷ್ಟೇ ಬಲಯುತವಾದ, ಅದಕ್ಕಿಂತ ಬಲಯುತವಾದಂತ ಧನಸ್ಸನ್ನು ನಿನ್ನ ಮುಂದೆ ನಾನು ಇಡುವುದಕ್ಕಾಗಿ ಬಂದಿದ್ದವನಿದ್ದೇನೆ. ಪರೀಕ್ಷಿಸುವುದಕ್ಕಾಗಿ ನಾನು ಆಗಮಿಸಿದ್ದು. ಅಯ್ಯ, ಒಂದು ಕಾಲಕ್ಕೆ ದೇವರಿಗೆ ಸೆಟೆದು ನಿಂತಹ ವಿಶೇಷವಾದಂತಹ ಶಿವಧನಸ್ಸನ್ನು ನೀನು ಮುರಿದೆ ಎನ್ನುವ ಕಾರಣಕ್ಕೆ ಅಷ್ಟಕ್ಕೆ ನಿನ್ನ ಪರಾಕ್ರಮ ಅಂತ ಬೀಗಬೇಡ. ಅದಕ್ಕಿಂತ ವಿಶೇಷವಾದಂತಹ ವಿಷ್ಣು ಧನಸ್ಸನ್ನು ಇದು ನಾನು ಕೈಯಲ್ಲಿ ಹಿಡಿದು ಬಂದಿದ್ದೇನೆ. ಇಲ್ಲಿವರೆಗೆ ಭಾರ್ಗವರಾಮನಾಗಿ ನಾನು ಕಾಣಿಸಲ್ಪಟ್ಟು ಕೈಯಲ್ಲಿದ್ದಂತಹ ಪರಶುವನ್ನು ಹೊಂದಿಕೊಂಡದ್ದರಿಂದ ಪರಶುರಾಮನಾಗಿ ಕಾಣಿಸಲ್ಪಟ್ಟವನು. ಒಂದು ಉಭಯ ಹಸ್ತಗಳಲ್ಲಿ ನಾನು ಆಯುಧವನ್ನು ಹಿಡಿದವನು. ಒಂದು ಕೈಯಲ್ಲಿ ಬಿಲ್ಲು ಹಿಡಿದದ್ದು ಕಂಡಿದ್ದೀಯಲ್ಲ, ಈ ಬಿಲ್ಲು ವಿಶೇಷವಾದಂತಹ ವಿಷ್ಣು ಧನಸ್ಸುವೇ ಆಗಿದೆ. ವಿಷ್ಣು ಧನಸ್ಸು ಏನು ಮಾಡಬಲ್ಲೆ? ಈ ವಿಷ್ಣು ಧನಸ್ಸನ್ನು ನಾನು ನಿನ್ನ ಮುಂದೆ ಹಿಡಿಯುತ್ತಾ ಇದ್ದೇನೆ. ಯಾವ ಸಾಮರ್ಥ್ಯ ಇದೆ ಅಂತ ನನಗೆ ತೋರಿಸಬೇಕು. ಸಾಮರ್ಥ್ಯ ಇದೆ ಅಂತ ಆದ್ರೆ ಇದನ್ನ ಹೆದೆ ಏರಿಸಿ ಗುರಿ ಇಡುವುದಕ್ಕೆ ಸಾಧ್ಯವೇನೋ ನಿನಗೆ? ಪರಶುಧರನೇ, ಪರಶುಧರನೇ, ಆಚಾರ ವಿಚಾರಗಳನ್ನು ಧರ್ಮ ಸೂಕ್ಷ್ಮತೆಯನ್ನು ಅರಿಯದೆ ನಾ ವ್ಯವಹರಿಸಿದವನಲ್ಲ. ನೀವು ಆಡಿದಿರಿ. ಧರ್ಮ ಸೂಕ್ಷ್ಮವೇನಿರಬಹುದು, ಆಚಾರ ವಿಚಾರಗಳನ್ನು ಅರಿಯದೆ ನೀನು ವಿವಾಹವಾಗಿದ್ದಿ ಎನ್ನುವ ಹಾಗೆ ಧನುಸ್ಸನ್ನು ಮುರಿಯುವುದರ ಮೂಲಕವಾಗಿಯೇ ಕನ್ಯೆಯನ್ನು ವರಿಸಲೇಬೇಕಾದಂತಹ ಅನಿವಾರ್ಯತೆ ನಿನಗೇನಿತ್ತು ಎನ್ನುವ ಹಾಗೆ ಮುರಿದದ್ದು ಆಕ್ಷೇಪಿಸಿದ್ದು ನಾನು. ಗುರುಗಳಾದಂತಹ ವಸಿಷ್ಠರಿಂದ, ವಿಶ್ವಾಮಿತ್ರರಿಂದ ಬೇಕಾದಂತಹ ಎಲ್ಲ ವಿಧವಾದಂತಹ ವಿದ್ಯೆಗಳನ್ನ ನಾ ಆಪೋಷಣಗೈದುಕೊಂಡವನಿದ್ದೇನೆ. ಅವರು ನೀಡಿದಂತಹ ಮಾರ್ಗ ಏನಿದೆಯೋ, ಹೇಳಿಕೊಟ್ಟಂತಹ ವಿದ್ಯೆ ಏನಿದೆಯೋ ಅದಕ್ಕನುಗುಣವಾಗಿಯೇ ನನ್ನ ವ್ಯವಹಾರ ಎನ್ನುವಂಥದ್ದು ಇಷ್ಟರವರೆಗೆ ಈ ಪ್ರಪಂಚದಲ್ಲಿ ಕಾಣಿಸುವುದಕ್ಕೆ ಸಾಧ್ಯವಾಗಿದೆ. ಹೆದೆ ಏರಿಸಬೇಕು ಎನ್ನುವಷ್ಟರ ಮಟ್ಟಿಗೆ ಮೇಲೇರಿದ ಕಾಲಕ್ಕೆ ಅದು ತುಂಡರಿಸಲ್ಪಟ್ಟ
ಪಟ್ಟಿತೇ ಹೊರತು ಬೇಕಾಗಿ ಅದನ್ನೇ ನಾನು ತುಂಡರಿಸಲ್ಬೇಕು ಎನ್ನುವಂತಹ ದೃಷ್ಟಿಯಿಂದ ಮೇಲೆತ್ತಿದವನಲ್ಲ. ಅಲ್ಲಿದ್ದಂತಹ ಭೂಪಾಲಕರೆಲ್ಲರೂ ಕೂಡ ಹೆದೆಯೇರಿಸುವುದಕ್ಕೆ ಅಸಮರ್ಥರಾದ ಕಾಲಕ್ಕೆ ಗುರುಪದೇಶದ ಹಾಗೆ ನಾನದನ್ನು ಎತ್ತುವುದಕ್ಕೆ ಪ್ರಯತ್ನಿಸಿದ್ದು ಹೌದು. ಎತ್ತುವ ಕಾಲಕ್ಕೆ ಅದು ತುಂಡರಿಸಲ್ಪಟ್ಟಿತು. ಇದರಿಂದ ನಾನದನ್ನು ಭಂಗಗೊಳಿಸಿದೆ ಎನ್ನುವ ಹಾಗೆ ಆಡುವುದಕ್ಕಾಗುವುದಿಲ್ಲ. ಅದುವೇ ಹೌದು ಅಂತಾದ್ರೆ ಆಕೆ ನನ್ನನ್ನು ಯಾಕೆ ವಿವಾಹವಾಗಬೇಕಿತ್ತು, ಹೇದೆ ಏರಿಸಲಿಲ್ಲಲ್ಲ ಎನ್ನುವಂತಹ ಪ್ರಶ್ನೆ ಉದ್ಭವಿಸಬಹುದಿತ್ತು. ಅದು ಯಾವುದೂ ಅಲ್ಲಿ ಆಗಲಿಲ್ಲ. ನೆರೆದಂತಹ ವಿಶ್ವಾಮಿತ್ರರ ಆದಿಯಾಗಿ ಎಲ್ಲರೂ ಕೂಡ ಇದು ಸಮಂಜಸ ಎನ್ನುವ ಹಾಗೆ ಆಡಿದವರಿದ್ದಾರೆ ಅಂತಾದ್ರೆ ನಾನು ಆಚಾರವನ್ನ ತಪ್ಪಲಿಲ್ಲ ಎನ್ನುವುದಕ್ಕೆ ಅದು ನಿದರ್ಶನವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಪರಶುಧರನೇ, 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡುವುದರ ಮೂಲಕವಾಗಿ ಕ್ಷತ್ರಿಯ ಸಂಹಾರವನ್ನ ನೀವು ಮಾಡಿದವರಿದ್ದೀರಿ ಎನ್ನುವುದನ್ನ ಈ ಮೊದಲೇ ನಾನು ಅರಿತುಕೊಂಡವನಿದ್ದೇನೆ, ತಿಳಿದುಕೊಂಡವನೇ ಇದ್ದೇನೆ. ನಮ್ಮ ಭೂಪನಾದಂತಹ ದಶರಥ ಭೂಪಾಲನ ಬಳಿಗೂ ಕೂಡ ಇದಕ್ಕಿಂತ ಪೂರ್ವದಲ್ಲಿ ನೀವು ಬಂದವರೂ ಹೌದು. ಆದ್ರೆ ಅವರನ್ನ ಶಿಕ್ಷಿಸುವುದಕ್ಕೆ ನಿಮಗೆ ಸಾಧ್ಯವಾಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅನ್ಯಾನ್ಯ ಮಾರ್ಗವನ್ನ ಅವರು ಅವಲಂಬಿಸುತ್ತಾ ಜೀವನವನ್ನ ಸಾಗಿಸ್ತಾ ಇದ್ದರು. ಹಲವು ಉಪಮಾರ್ಗಗಳನ್ನೇ ಅನುಸರಿಸಿದರು ಅವರು. ಹಲವು ಉಪಮಾರ್ಗಗಳನ್ನು ಅನುಸರಿಸುತ್ತಾ ಇದ್ದ ಕಾರಣದಿಂದಲಾಗಿ ಹಿಂಸಿಸುವುದಕ್ಕೂ ಶಿಕ್ಷಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಇಂದಿನ ದಿವಸಕ್ಕಾಗುವಾಗ ತಂದೆಯ ಮುಂಭಾಗದಲ್ಲೇ ಬಂದು ಪ್ರಶ್ನಿಸುವುದಕ್ಕೆ ನೀವು ತೊಡಗಿದಿರಿ ಅಂತಾದ್ರೆ ನೀವು ಕೊನೆಯ ಕಾಲಕ್ಕೆ ಕೇಳಿದ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ಶಿವಧನುಸ್ಸನ್ನ ಮುರಿದಂತಹ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಅಂತ ಆದ್ರೆ ಈ ವಿಷ್ಣು ಧನುಸ್ಸನ್ನ ಹೆದೆಯೇರಿಸು ಎನ್ನುವ ಹಾಗೆ ನೀವು ಆಡುವುದಕ್ಕೆ ತೊಡಗಿದ್ದೀರಿ ಅಂತಾದ್ರೆ ನಿಮ್ಮ ಕರದಲ್ಲಿರುವಂತಹ ವಿಷ್ಣು ಧನುಸ್ಸನ್ನ ತೆಗೆದುಕೊಂಡಿದ್ದೇನೆ, ಹೆದೆಯೇರಿಸ್ತೇನೆ. ಪರಶುಧರನೇ, ಹೆದೆಯೇರಿಸಿದ ಕಾಲಕ್ಕೆ ಶಿಂಜಿನಿಗೆ ಬಾಣವನ್ನ ಹೂಡುವುದರ ಮೂಲಕವಾಗಿ ಅದೇ ಕೇಳುವುದಕ್ಕೆ ತೊಡಗಿದೆ. ಕೋದಂಡಹ ಕೋದಂಡಹ ಎನ್ನುವುದಾಗಿ ಯಾರನ್ನ ದಂಡಿಸಬೇಕು ನೀನೇ ಹೇಳಬೇಕು. ರಘುವರ ರಘುರಾಮಚಂದ್ರನಿ ಹರಿಯೆನ್ನುವ ರಾಮಚಂದ್ರ ನೀ ಹರಿಯನ್ನುವ ಬಗೆಯ ಪರೀಕ್ಷಿಸಿ ತಿಳಿದೆ, ಬಗೆಯ ಪರೀಕ್ಷಿಸಿ ತಿಳಿದೆ. ಹೀಗೆ ಪುಣ್ಯ ಲೋಕವ ಶರಗಿದ್ದೆನದರಿಂದ, ಪುಣ್ಯಲೋಕವ ಶರಗಿದ್ದೆನದರಿಂದ ಮುಗಿಲು ಮುಟ್ಟಿತು ನಿನ್ನ ಕೀರ್ತಿಯೇ. ರಘು ರಾಮಚಂದ್ರ ನೀ ಹರಿಯನ್ನುವ ಬಗೆಯ ಪರೀಕ್ಷಿಸಿ ತಿಳಿದೆ. ರಘುರಾಮ, ಪರಶುಧರನೇ, ಸೋತೆ ನಾನು. ನೀನಾರು ಅಂತ ಅರಿಯದೆ ನಾನು ವ್ಯವಹರಿಸಿದ್ದೇನೂ ಅಲ್ಲ. ಮತ್ತೆ ಲೋಕಮುಖದಲ್ಲಿ ಸ್ಪಷ್ಟೀಕರಿಸಬೇಕು ಎಂಬ ಭಾವದಿಂದಲೇ ವೈಷ್ಣವ ಧನಸ್ಸನ್ನು ನಿನಗಿತ್ತಂತ ಕಾಲಕ್ಕೆ ಕೋದಂಡ ಅಂತ ನೀನು ಪ್ರಶ್ನಿಸುವುದಕ್ಕೆ ತೊಡಗಿದೆಯಲ್ಲ. ಹೌದು. ಹಾಗಾದ್ರೆ ಆ ಧನುವಿಗೆ ದಂಡವಾಗಿ ಒದಗಬೇಕಾದದ್ದೊಂದಿದೆ ಅಂತ ನೀನು ಆಡಿದಾಗ ಆಗುತ್ತದೆ. ಹೌದು. ಹಾಗಾದ್ರೆ ನಾನೇನನ್ನು ನೀಡಬಲ್ಲೆ ಅಂತ ನೀನು ಕೇಳಿದರೆ ಏನನ್ನು ಕೊಡುವುದಕ್ಕೆ ಸಾಧ್ಯ? ನನ್ನೊಳಗಿರತಕ್ಕಂಥದ್ದು ವಿಶೇಷವಾದಂತಹ ನಾನು ಆರ್ಜಿಸಿಕೊಳ್ಳಲ್ಪಟ್ಟಂತಹ ತಪೋಬಲಗಳು. ಸರಿ. ಮಾತ್ರವಲ್ಲ, ನನಗೆ ಇಷ್ಟವಾದ ಕಡೆಗೆ ನಾನು ತಲುಪಬಹುದಾದಂತಹ ವಿಶೇಷವಾದಂತಹ ಶಕ್ತಿ. ಸರಿ. ಆದರೆ ನಿನಗೆ ನಾನು ನೀಡಬಹುದಾದದ್ದು ನಾನೇ ಆರ್ಜಿಸಿಕೊಂಡಂತಹ ತಪೋಬಲವೇನಿದೆಯೋ ಆ ತಪೋಬಲವನ್ನು ಈ ಬಿಲ್ಲಿಗೆ ದಂಡವಾಗಿ ನಾನು ಒದಗಿಸಬಲ್ಲೆ. ಸರಿ. ನೀನು ಅದನ್ನು ಛೇದಿಸುತ್ತಿ ಅಂತ ಆದರೆ ಮುಂದೇನು ಅಂತ ಮತ್ತೆ ಆಡುತ್ತೇನೆ. ಪರಶುಧರನೇ, ಕೋದಂಡಹ ಎನ್ನುವ ಹಾಗೆ ಕೇಳಿದ ಕಾಲಕ್ಕೆ ಇಷ್ಟರವರೆಗೆ ಆರ್ಜಿಸಿದಂತಹ ಎಲ್ಲ ಪುಣ್ಯ ಸಂಚಯನವನ್ನ ಕೊಡುವುದಕ್ಕೆ ನೀ ಸಿದ್ಧನಿದ್ದಿ ಅಂತ ಆಡಿದ್ರೆ ಪದ ತಲದಲ್ಲದನ್ನು ಸಮರ್ಪಿಸಿದ್ದವನಿದ್ದಿ. ನಾನೆಲ್ಲವನ್ನೂ ಸ್ವೀಕರಿಸಿದ್ದೇನೆ. ರಾಮ, ಒಂದಂತೂ ನನಗೆ ಸ್ಪಷ್ಟವಾಯಿತು. ಏನು? ಬಂದ ಕಾಲಕ್ಕೆ ನಾನು ಆಡಿದ್ದು ಉಭಯ ರಾಮರು ಇರಬಾರದು ಅಂತ. ಯಾರು ಇರಬೇಕು ಯಾರು ಇರಬಾರದು ಅಂತ ನಿರ್ಧರಿಸುವುದಕ್ಕೆ ನಾನಲ್ಲ.
ಆದರೆ ರಾಮನಾಮಕನಾದಂಥ ನೀನು ಜಗತ್ತನ್ನು ಪೊರೆಯಬಲ್ಲೆ ಎನ್ನುವುದು ದೃಢವಾದಂಥ ಈ ಹೊತ್ತಿನಲ್ಲಿ ನಾನೇ ನಿರಾಳವಾದದ್ದು. ಆಕಾಶದಲ್ಲಿರತಕ್ಕಂತಹ ಮುಗಿಲುಗಳು, ಉಭಯ ಮುಗಿಲುಗಳು ಪರಸ್ಪರ ಒಂದಕ್ಕೊಂದು ಹೊಡೆದಾಡುವಂತೆ ಕಾಣಿಸಲ್ಪಡುತ್ತದೆ. ಆದರೆ ಅದು ಅತ್ಯಂತ ಸಮೀಪಕ್ಕೆ ತಲುಪುವಂತಹ ಕಾಲಕ್ಕೆ ಎರಡು ವಿಲೀನವಾಗಿಯೇ ಆಗುವುದು. ಮಾತ್ರವಲ್ಲ, ಭೂಮಿ ಯಾವುದನ್ನು ಬಯಸುತ್ತದೋ ವರ್ಷಾಘಾತಕ್ಕೆ ಅದು ಕಾರಣೀಭೂತವಾಗುತ್ತದೆ. ರಾಮ, ಏನು ಭೂಮಿ ಒಣಗಿದ ಕಾಲಕ್ಕೆ ಆಕಾಶದಿಂದ ಸಕಾಲಕ್ಕೆ ಮಳೆ ಬಂದರೆ ಒಳ್ಳೆಯ ಬೆಳೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಅಂದರೆ ಸಂಕ್ರಾಂತಿಯಾದಂಥ ಒಂದು ಸ್ಥಿತಿಯೊಂದನ್ನು ನಾವು ನಿರ್ಮಾಣ ಮಾಡಬೇಕು ಎನ್ನುವ ತಾತ್ಪರ್ಯವಾಗಿ ಅದು ನಿಲ್ಲಲ್ಪಡುತ್ತದೋ ಎಲ್ಲೋ. ಸರಿ. ಯಾಕೆ ಅಂತಂದರೆ ಒಂದು ಕಾಲಕ್ಕೆ ನನಗೆ ಎದುರಾದಂಥ ಒಂದು ಸ್ಥಿತಿ, ಕೃತವೀರ್ಯ ಪುತ್ರನಾದಂಥ ಕಾರ್ತವೀರ್ಯ ಅರ್ಜುನನು ನಮ್ಮಪ್ಪನನ್ನು ವಿರೋಧಿಸಿದಂಥ ಕಾರಣಕ್ಕಾಗಿಯೇ ನಾನು ಮಾಡಬೇಕಾದಂಥ, ಅವನ ಪುತ್ರರು ಮಾಡಿದಂಥ ಕಾರಣದಿಂದ ನಾನು ಮಾಡಬೇಕಾದಂಥ ಸ್ಥಿತಿಯನ್ನು ನಿರ್ಮಾಣವಾಯಿತು ಬಲ್ಲೆಯ. ಲೋಕದಲ್ಲಿದ್ದಂಥ 21 ಬಾರಿಯೂ ಕೂಡ ನಾನು ತಿರುಗಾಡಿ ಕ್ಷತ್ರಿಯರನ್ನು ನಾಶ ಮಾಡುತ್ತಾ ಬಂದೆ. ಕ್ಷತ್ರಿಯರಲ್ಲಿ ತಾಮಸ ಪ್ರವೃತ್ತಿಯ ಅಧಿಕವಾದುದನ್ನು ನಾನು ಕಂಡುದರ ಫಲವಾಗಿ ಅವರಲ್ಲಿ ರಾಜಸ ಸ್ವಭಾವಗಳಿದೆ ಎನ್ನುವುದನ್ನು ನಾನು ಗುರುತಿಸಲೇ ಇಲ್ಲ. ಆ ರಾಜಸ ಸ್ವಭಾವದೊಂದಿಗೆ ಸಾತ್ವಿಕ ಸ್ವಭಾವಗಳು ಸೇರಿಕೊಳ್ಳುತ್ತಿದ್ದರೆ ಪ್ರಾಯಶಃ ಅವರು ಒಳ್ಳೆಯ ಆಡಳಿತವನ್ನು ಕೊಡಬಹುದಾಗಿತ್ತು. ಆದರೆ ರಾಜಸ ಸ್ವಭಾವವನ್ನು ಹೊಂದಿಕೊಂಡವರೆಲ್ಲ ತಾಮಸ ಪ್ರವೃತ್ತಿಯನ್ನು ಹೊಂದಿದರು, ಯಾರು ಸಾತ್ವಿಕ ಸ್ವಭಾವವನ್ನು ಹೊಂದಿಕೊಳ್ಳಲಿಲ್ಲ. ಆದರೆ ದುರದೃಷ್ಟವೇನಾಯಿತು ಬಲ್ಲೆಯ, ಅವರನ್ನು ಕೊಲ್ಲುತ್ತಾ ಸಾಗಿದಂಥ ಹೊತ್ತಿನಲ್ಲೆಲ್ಲ ಅವರಲ್ಲಿದ್ದಂಥ ತಾಮಸ ಪ್ರವೃತ್ತಿ ನನ್ನೊಳಗೆ ಲೀನವಾಗುತ್ತಾ ಬಂತು. ಒಬ್ಬ ಬ್ರಾಹ್ಮಣನಾಗಿ ಸಾತ್ವಿಕ ಸ್ವಭಾವದಿಂದ ಜಗತ್ತನ್ನು ಪೊರೆಯಬೇಕಾದಂಥ ಭಾರ್ಗವರಾಮನಾದಂಥ ನಾನು ಕ್ಷತ್ರಿಯನಾಗಿಯೋ ತಾಮಸ ಪ್ರವೃತ್ತಿಯಿಂದ ಬೆರೆಯಬೇಕಾದಂಥ ಸ್ಥಿತಿಯೊಂದು ನಿರ್ಮಾಣವಾದದ್ದು ರಾಮ. ಆದ್ದರಿಂದಲೇ ಕೇವಲ ಬ್ರಾಹ್ಮಣ್ಯವನ್ನು ಹೊಂದಿಕೊಂಡಂಥ ಸಾತ್ವಿಕ ಸ್ವಭಾವವನ್ನು ಹೊಂದಿಕೊಂಡವರಿಂದಲೇ ಜಗತ್ತು ಪೊರೆಯುವುದಕ್ಕೆ ಸಾಧ್ಯವೋ ಅಂತ ಯೋಚಿಸಿ ನಾನು ಗಳಿಸಿದ್ದನ್ನೆಲ್ಲ ಕಶ್ಯಪ ಬ್ರಹ್ಮರಿಗೆ ದಾರಿ ಎತ್ತವನಿದ್ದೇನೆ. ಹೌದು. ಆದರೆ ಅದು ಸಾಕಾಗದೆ ಹೋಯಿತು. ಯಾಕೆ ಅಂತಂದರೆ ಜಗತ್ತನ್ನು ಪೊರೆಯುವಂಥ ಶಕ್ತಿ ಕೇವಲ ಬ್ರಾಹ್ಮಣ್ಯಕ್ಕೊಂದಲ್ಲ, ಕೇವಲ ಸಾತ್ವಿಕ ಶಕ್ತಿಗೆ ಮಾತ್ರವಲ್ಲ, ಬದಲಾಗಿ ಯಾರೊಳಗೆ ರಾಜಸವೂ ಯಾರೊಳಗೆ ಸಾತ್ವಿಕತೆಯು ಒಡಗೂಡಲ್ಪಡ್ತದೋ ಅವನಿಗೆ ಮಾತ್ರ ಜಗವನ್ನು ಪೊರೆಯಬಹುದು ಅಂತ ರಾಜನಾಗುವುದಕ್ಕೆ ಸಾಧ್ಯವಾಗುತ್ತದೆ. ಸರಿ. ಅದನ್ನು ಅರಸುವಂಥ ಮನೋಸ್ಥಿತಿ ನನ್ನಲ್ಲೂ ಮೂಡಿಬರದೇ ಇದ್ದದ್ದು ತಾಮಸ ಪ್ರವೃತ್ತಿಯ ಹಿಂದೆಯೇ ನಾನು ಸಾಗುತ್ತಾ ಇದ್ದದರಿಂದ. ಆದ್ದರಿಂದಲೋ ಏನು ಒಂದು ಒಳ್ಳೆಯ ಅವಕಾಶಗಳು ನನಗೆ ಒದಗಿ ಬಂದದ್ದು. ನಿನ್ನನ್ನು ವಿರೋಧಿಸುವಂಥ ಅವಕಾಶವನ್ನು ನನಗೆ ಸಿಕ್ಕಿದಾಗ ಪ್ರಾಯಶಃ ಮುಂದಿನ ಜಗತ್ತಿಗೆ ಒಂದು ಉತ್ತಮವಾದಂಥ ರಾಜನ ಒದಗಿ ಬರಬೇಕು ಎನ್ನುವ ನನ್ನ ಸಂಕಲ್ಪಕ್ಕೆ ನೀನು ವೇದಿಕೆಯಾಗಿ ನಿರ್ಮಾಣವಾದೆ. ಸರಿ ರಾಮ, ಒಂದು ಮಾತನ್ನು ನಾನು ಆಡಲ್ಲ. ಏನು? ಎಷ್ಟು ಮಂದಿಯನ್ನು ನಾನು ಕೊಂದಿದ್ದೇನೆ ಅಂತ ಕೇಳಿದರೆ ಗಣನೆಗೆ ಸಿಕ್ಕದಷ್ಟು ಮಂದಿಯನ್ನು ನಾನು ಕೊಂದವನಿದ್ದೇನೆ. ಸತ್ಯ. ಆದರೆ ಕೊಲ್ಲುತ್ತಾ ಸಾಗಿದರು ಕೊಲ್ಲಲೇಬೇಕಾದವರು ಉಳಿದೇ ಇದ್ದಾರೆ. ಅಂದರೆ ಲೋಕದಲ್ಲಿ ಕ್ಷತ್ರಿಯರ ಮೇಲೆ ನಾನು ಗಮನವಿಡುತ್ತಾ ಸಾಗಿದಂಥ ಕಾಲಕ್ಕೆ ದುಷ್ಟತನದಿಂದ ದಾಷ್ಟ್ಯದಿಂದ ಮೆರೆಯತಕ್ಕಂಥ ಅನೇಕ ವ್ಯಕ್ತಿಗಳು ಇನ್ನೂ ಉಳುಕೊಂಡಿದ್ದಾರೆ. ಸರಿ. ಹಾಗಾದರೆ ಅವರ ನಾಶವಾಗಬೇಡವೆ? ಆ ಮೂಲಕವಾಗಿ ಜಗತ್ತನ್ನು ಪೊರೆಯಬೇಡವೆ? ನನಗೆ ಅರ್ಥವಾದದ್ದಿಷ್ಟು. ಶಿವಧನಸ್ಸನ್ನು ಹೆದೆಯೇರಿಸಿ ಮುರಿದ ಮಾತ್ರವಲ್ಲ, ವಿಷ್ಣು ಧನಸ್ಸನ್ನು ಹೆದೆಯೇರಿಸುವ ಮೂಲಕವಾಗಿ ಸಕಲ ಪುಣ್ಯವನ್ನು ಆರ್ಜಿಸಿಕೊಂಡಂತ ನೀನು ಮಾತ್ರ ಅದರಲ್ಲಿ ಶಕ್ತ ಅಂತ ನನಗೆ ಅರ್ಥವಾಯಿತು. ಸರಿ ರಾಮ, ದರೆಗಿಳಿದ ದೇವ ನೀನು ಅಂತ ನನಗೆ ಗೊತ್ತಿದೆ. ಆದ್ದರಿಂದಲೇ ನಾನು ಗಳಿಸಿಕೊಂಡಂತ ಪುಣ್ಯ ಎಂಬುದು ಏನಿದೆಯೋ ಆ ಪುಣ್ಯವನ್ನು ಪರಿಪೂರ್ಣವಾಗಿ ನಿನಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾದದ್ದು. ಒಬ್ಬನಲ್ಲಿ ಧಾರಣಾಶಕ್ತಿ ಇದ್ದರೆ ಮಾತ್ರ ಅಲ್ಲವೇ ಅದನ್ನು ಧರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನಾನು ಗಳಿಸಿಕೊಂಡಂತ ಪುಣ್ಯವನ್ನೆಲ್ಲ ಧಾರಣಾಶಕ್ತಿಯು ಧಾರಾಳವಾಗಿರತಕ್ಕಂತ ನೀನು ಧರಿಸಿಕೊಂಡೆ ರಾಮ. ಆದ್ದರಿಂದಲೇ ಜಗತ್ತನ್ನು ಪೊರೆಯುವ ಶಕ್ತಿ ನಿನಗೆ ಇದೆ ಅಂತ ಲೋಕಮುಖಕ್ಕೆ ಸ್ಫುಟವಾಗಿದೆ. ಆ ಕಾರಣಕ್ಕಾಗಿ ನಾನು ಮಾಡಬೇಕಾದ ಕಾರ್ಯ ಮುಕ್ತಾಯವಾಗಿದೆ ಎನ್ನುವ ಮನವರಿಕೆ ನನಗಾಗಿದೆ. ಹಾಗಾದ್ರೆ ನಾನಿಲ್ಲಿ ಉಳಿಯಬೇಕಾಗಿಲ್ವ? ಮತ್ತೇನು ಮಾಡುವುದು? ಹಾಗಾದ್ರೆ ನಾನು ಇಲ್ಲಿ ಉಳಿಯಬೇಕಾದದಲ್ಲ. ನನ್ನ ಯೋಚನೆ ಏನಿದೆಯೋ ಅಲ್ಲ, ನನ್ನ ಮನೋಭಾವನೆಯ ಮೂಲಕವಾಗಿ ಲೋಕ ವಿಖ್ಯಾತವಾಗಿ ಲೋಕ ಸಂತೃಪ್ತವಾಗಿರಬೇಕು ಎನ್ನುವ ಅಪೇಕ್ಷೆ ಏನಿದೆಯೋ ಅದನ್ನು ಸಾಧಿಸುವುದಕ್ಕೆ ನೀನು ಯೋಗ್ಯನೂ ಅದಕ್ಕಾಗಿ ಇಳಿದು ಬಂದವನು ಎಂಬ ಪೂರ್ಣ ಅರಿವಿರುವುದರಿಂದ ನಾನಿಲ್ಲಿಂದ ಸಾಗುವುದಕ್ಕಿದ್ದೇನೆ. ಯಾವ ಕಡೆಗೆ? ನನಗೆ ಇಚ್ಛೆ ಬಂದಂತೆ ನಾನು ಮಹೇಂದ್ರಾಚಲದ ಕಡೆಗೆ ನಾನು ಸಾಗುತ್ತೇನೆ. ಸರಿ. ಅಲ್ಲಿ ತಪಸ್ಸನ್ನು ಮಾಡುತ್ತೇನೆ. ಯಾಕೆಂದರೆ ತಪಸ್ಸನ್ನು ಮಾಡ್ತಾ ಕಳೆದುದನ್ನು ಗಳಿಸುವುದಕ್ಕೆ ಸಾಧ್ಯವಿದೆ. ಆ ಪುಣ್ಯವನ್ನು ಗಳಿಸುವುದಕ್ಕೆ ನಾನು ಮತ್ತೆ ತಪಸ್ಸನ್ನಾರ್ಜಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಮಾತ್ರವಲ್ಲ, ಲೋಕವನ್ನು ಪೊರೆಯುವುದಕ್ಕೆ ನೀನಿದ್ದಿ ಎಂಬ ಸಂತೃಪ್ತಿಯು ನನಗಿದೆ. ಸರಿ, ಅದನ್ನು ನೆರವೇರಿಸಬೇಕು ಅಂತ ವಿನ್ನವಿಸ್ತೇನೆ. ನಿಮ್ಮ ಅನುಗ್ರಹ ರಾಮನ ಮೇಲೆ ಸದಾ ಇರಲಿ ಅಂತ ಬೇಡಿಕೊಳ್ತಾ ಇದ್ದೇನೆ. ಆಗಲಂತೆ. ಅಪ್ಪಯ್ಯ ಮಗನೇ ರಾಮ, ಒಮ್ಮಿಂದೊಮ್ಮೆಗೆ ಬಂದಂತಹ ಕಷ್ಟ ಎನ್ನುವುದು ನಿವಾರಣೆಯಾಗಿದೆ. ಹೌದಲ್ಲ? ಗುರುಗಳಾದಂತಹ ವಿಶ್ವಾಮಿತ್ರರು ನಮ್ಮನ್ನೆಲ್ಲರನ್ನು ಹರಸಿದವರಿದ್ದಾರೆ. ತಡ ಮಾಡುವುದು ಯಾಕೆ? ನಾವೆಲ್ಲರೂ ಅಯೋಧ್ಯೆ ಕಡೆಗೆ ಸಾಗೋಣ.
ಎಲ್ಲ ರಾಮ ರಾಜ್ಯ ಆಗಬೇಕು. ಅಯೋಧ್ಯೆಗೆ ಮಾತ್ರ ಅಲ್ಲ, ರಾಮ ಲೋಕಾಭಿರಾಮ ಆಗಬೇಕು ಎಂಬ ಆಶಯದಿಂದ ಕಾತರಿಸ್ತಾ ಇದ್ದಾರೆ. ರಾಮ ಹೇಳಿದಂತಹ ಮಾತನ್ನು ಶಿರಸ ವಹಿಸಿ ನಡೆದುವಂತಹ ತಮ್ಮ ಎಂಬುವಂತಹ ಹೆಗ್ಗಳಿಕೆಗೆ ನನ್ನ ಕಂದ ಭರತ ಪಾತ್ರನಾಗ್ತಾನೆ. ಒಂದು ರೀತಿಯಲ್ಲಿ ರಾಮ ಭರತನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ನೀನು ಇಲ್ಲಿಯವರೆಗೆ ನಮ್ಮ ಅಯೋಧ್ಯೆಯಲ್ಲಿ ರಾಮ ಯಾರು ಮೇಲೆ ದಬ್ಬಾಳಿಕೆ ಮಾಡಿದ್ದಾನಲ್ಲ, ಅಧಿಕಾರ ಬಂದ್ರೆ ಹಾಗೆ ಪಟ್ಟ ಎಂಬುದು ಹೇಗೆ ನಿರ್ಧಾರಿತವಾಗುವುದು? ಅಲ್ಲಿ ಆಳ್ವಿಕೆ ಮಾಡುವಂತಹ ರಾಜನ ಮಕ್ಕಳಲ್ಲಿ ಯಾರು ಹಿರಿಯವ, ಅವನಿಗೆ ಆ ರಾಜ್ಯದ ಪಟ್ಟ ಎಂಬುದು ದೊರಕಬೇಕಾದಂತಹ ವಿಚಾರ. ಇದು ನೀನು ಹೇಳಿ ಬದಲಾವಣೆ ಆಗಬೇಕಾದಂತಹ ವಿಚಾರವೂ ಅಲ್ಲ, ನೀನು ಹೇಳದಿದ್ದರೆ ಬದಲಾವಣೆ ಮಾಡದೇ ಇರುವಂತಹ ವಿಚಾರವೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸೂರ್ಯವಂಶ. ಸಿಂಗಾರ ಜೊತೆಗಿದೆ, ಹಳದಿಯ ರಂಗೇರಿದೆ. ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ. ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ.